ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಸಿಂಹ ರಾಶಿಯ 2026ರ ಫೆಬ್ರವರಿ ಮಾಸದ ಮಾಸಿಕ ಭವಿಷ್ಯವನ್ನ ನೋಡೋಣ. ಇಲ್ಲಿ ಭಾವನಾತ್ಮಕವಾದಂಥ ಕೆಲಸಗಳಲ್ಲಿ ತಮಗೆ ಯಶಸ್ವಿಯಾಗುವಂಥದ್ದು ಮತ್ತು ವಿಶೇಷವಾಗಿ ಕಾನೂನಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ತುಂಬಾನೇ ಉತ್ತಮವಾಗಿರುತ್ತೆ. ವಿವಾಹ ನಿಶ್ಚಯವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತೆ ಭಾವನಾತ್ಮಕವಾದಂತಹ ಒತ್ತಡಗಳು ಸಹಿತ ತಮ್ಮ ಜೀವನದಲ್ಲಿ ಹೆಚ್ಚಾಗುತ್ತೆ. ಸ್ವಲ್ಪ ತೊಂದರೆಗಳಾಗುವಂಥದ್ದು ಮತ್ತೆ ವಿಳಂಬಗಳಾಗುವಂಥದ್ದು ಮತ್ತೆ ಕಷ್ಟಗಳನ್ನು ತಾವು ಅನುಭವಿಸುವಂತಹ ಸಾಧ್ಯತೆಗಳು ಸಹಿತ ಇಲ್ಲಿ ಹೆಚ್ಚಾಗಿದೆ ಸಿಂಹರಾಶಿಯವರಿಗೆ. ಮತ್ತು ಇಲ್ಲಿ ಗುರುವಿನ ಒಂದು ದರ್ಶನವನ್ನ ತಾವು ಪಡಿತೀರಿ. ಮತ್ತೆ ಉತ್ತಮವಾದಂತ ಬೇಡಿಕೆಯನ್ನ ತಾವು ಗುರುಗಳ ಮುಂದೆ ಇಡ್ತೀರಿ. ಆ ಗುರುಗಳಿಂದ ಒಂದು ಆಶೀರ್ವಚನಗಳು ಸಹಿತ ತಮಗೆ ಸಿಗುತ್ತೆ. ಉದ್ಯೋಗ ಅವಕಾಶಗಳಿಗೆ ಉತ್ತಮವಾದಂತ ಲಾಭಗಳಾಗುವಂತಹ ಸಾಧ್ಯತೆಗಳು ಸಹಿತ ಇಲ್ಲಿ ಸಿಂಹ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಮತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿದಾಯಕವಾದಂತ ಕೆಲಸವನ್ನ ಮಾಡ್ತೀರಿ. ಮತ್ತೆ ಜನರ ಒಂದು ಬೇಡಿಕೆಗೆ ತಮ್ಮ ಒಂದು ಸರಕು ಸಾಗಾಣಿಕೆಗಳು ಸಹಿತ ಬೇಡಿಕೆಗೆ ಅಲ್ಲಿ ಅತಿ ಹೆಚ್ಚಾಗಿದೆ. ಡಿಮ್ಯಾಂಡ್ ದೇರ್ ಇಸ್ ಎ ಸಪ್ಲೈ ಅಂತ ಹೆಂಗೆ ಹೇಳ್ತೀವಿ, ಆ ತರ ಒಂದು ಡಿಮ್ಯಾಂಡ್ ಇನ್ಕ್ರೀಸ್ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಎಲೆಕ್ಟ್ರಾನಿಕ್ ಗೂಡ್ಸ್ ಗಳು ಯಾರು ಮಾತಾಡ್ತಾ ಇರ್ತೀರಿ ಅದ್ರ ಬಗ್ಗೆ ಯಾರು ವ್ಯವಹಾರಗಳನ್ನ ಮಾಡ್ತಾ ಅವರಿಗೆ ಸ್ವಲ್ಪ ಮಟ್ಟಿನ ಲಾಭಗಳು ಕಂಡು ಬರುವಂತದ್ದು. ಚಿನ್ನ ಬೆಳ್ಳಿ ಖರೀದಿ ಮಾಡುವಂಥದ್ದು ಮತ್ತೆ ಚಿನ್ನ ಬೆಳ್ಳಿ ಹೂಡಿಕೆ ಮಾಡುವಂಥದ್ದು ತುಂಬಾನೇ ಉತ್ತಮವಾಗಿರುತ್ತೆ ಸಿಂಹರಾಶಿಯವರಿಗೆ. ಮತ್ತೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿನ ಚೇತರಿಕೆ ಆಗುವಂತಹ ಸಾಧ್ಯತೆಗಳು ಸಹಿತ ಕಂಡು ಬರ್ತಾ ಇದೆ. ಮಾತೃ ಮತ್ತೆ ಪಿತೃವಿನ ಒಂದು ಆಶೀರ್ವಾದ ಸಹಿತ ತಮಗೆ ಸಿಗಲಿದೆ ಅಂತ ಸಹಿತ ಹೇಳ್ಬೋದು. ಸಹೋದರ ಬಾಂಧವ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಜಗಳಗಳಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ. ಸ್ವಲ್ಪ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡಬೇಕು ಅನ್ನೋ ಸ್ವಲ್ಪ ಮೌನಂ ಸಮ್ಮತಿ ಲಕ್ಷಣ. ಮತ್ತೆ ಮೌನವನ್ನ ತಾವು ಎಷ್ಟು ಇರ್ತೀರಿ ಅಷ್ಟು ತಮ್ಮ ಒಂದು ಸಹೋದರ ಬಾಂಧವ್ಯದ ಒಂದು ಬಂಧುತ್ವ ಅನ್ನುವಂಥದ್ದು ಏನಿದೆ ಅದು ಖಂಡಿತವಾಗ್ಲೂ ತಮಗೆ ಉತ್ತಮವಾಗಿ ಕಂಡು ಬರುತ್ತೆ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಾವು ದತ್ತಾತ್ರೇಯ ಸ್ವಾಮಿಯ ಒಂದು ಆರಾಧನೆಯನ್ನ ತಾವು ಮಾಡೋದ್ರಿಂದ ತುಂಬಾನೇ ಉತ್ತಮವಾಗಿರುತ್ತೆ. ಮತ್ತು ವಿಶೇಷವಾಗಿ 4 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ. ಈ ಒಂದು ಮಾಸದಲ್ಲಿ ತಾವು ವೈಟ್ ಅಂದ್ರೆ ಶ್ವೇತ ಬಣ್ಣವನ್ನ ತಾವು ಧಾರಣೆಯನ್ನ ಮಾಡೋದ್ರಿಂದ ತುಂಬಾ ಉತ್ತಮವಾಗಿರುತ್ತೆ ಅಂತ ಸಹಿತ ನಾವು ತಿಳಿಸ್ಕೊಡೋದಾಗುತ್ತೆ. ವಿಶೇಷವಾಗಿ 2026ರ ಫೆಬ್ರವರಿ ಮಂತಲ್ಲಿ ತಾವು ಯಾವ ತರ ಆಸೆಗಳನ್ನ ಇಟ್ಕೊಂಡಿದ್ರಲ್ಲ ಆಸೆನ ಈಡೇರಿಸಲಿಕ್ಕೆ ತಮ್ಮ ಒಂದು ಕುಲದೇವತೆ ಮತ್ತು ದತ್ತಾತ್ರೇಯ ಸ್ವಾಮಿಯ ಒಂದು ಆರಾಧನೆ ಮಾಡೋದು, ಔದುಂಬರ ವೃಕ್ಷದ ಒಂದು ದರ್ಶನವನ್ನು ತಾವು ಪಡೆಯೋದು ಸಹಿತ ತುಂಬಾನೇ ಉತ್ತಮವಾಗಿರುತ್ತೆ ಅಂತ ಸಹಿತ ನಾವು ತಿಳಿಸ್ಕೊಡೋದಾಗುತ್ತೆ. ಇದಾಗಿತ್ತು 2026ರ ಫೆಬ್ರವರಿ ತಿಂಗಳ ಮಾಸಿಕ ಭವಿಷ್ಯ ಸಿಂಹರಾಶಿಯವರಿಗೆ. ಇದೇ ರೀತಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮ್ಮ ಮೊಬೈಲ್ ನೋಟಿಫಿಕೇಶನ್ಗೆ ಬರುತ್ತೆ ಅಂತ ಹೇಳ್ತಾ, ನನ್ನ ತಾಯಿ ಆರಾಧ್ಯ ದೇವಸಿ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಆಯಸ್ಸು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.